ರಿಜಿಸ್ಟರ್ಡ್ ಕೋಆಪರೇಟಿವ್ ಬ್ಯಾಂಕ್ಸ್ ಇದೆ, ಆದರೆ ಕೋಆಪರೇಟಿವ್ ಸೊಸೈಟೀಸ್ ಅಂಡ್ ಸೌಹಾರ್ದ ಸೊಸೈಟೀಸ್ ಅವೆರಡನ್ನು ಸೇರಿಸಬೇಕಾಗಿದೆ. ಅವೆರಡು ಸೇರಿಸೋದಕ್ಕೂ ತಾವು ಅನುಮೋದನೆ ಕೊಡಬೇಕು. ಈ ಕಾನೂನು ತಂದ ಮೇಲೆ, ಸುಗ್ರೀವಾಜ್ಞೆ ಬಂದ ಮೇಲೆ ಒಂದು ಘಟನೆ ಆಗಿದೆ, ಇಲ್ಲ ಅಂತ ನಾನು ಅನ್ನೋದಲ್ಲ, ಒಂದು ಘಟನೆ ಆಗಿದೆ. ಆದರೆ ಈ ಸಾಲ ವಸೂಲಿ ಹೆಸರಿನೊಳಗೆ ಜನರ ಗೌರವ ಏನು ತೆಗಿತಾ ಇದ್ರು, ಜನರ ರಕ್ತ ಏನು ಹೀರ್ತಾ ಇದ್ರು, ಏನು ಬಡ್ಡಿ ಮುಖಾಂತರ ಅವರ ಆಸ್ತಿಗಳನ್ನ ಏನು ತಾವೇ ತೆಗೆದುಕೊಂಡು ಬಿಡ್ತಿದ್ರು, ಅಂಥವ್ರಿಗೆ ಮಟ್ಟ ಹಾಕ್ತಕ್ಕಂಥ ಕೆಲಸ ಈ ಸುಗ್ರೀವಾಜ್ಞೆ ಈ ಕಾನೂನಿನ ಮುಖಾಂತರ ಸಾಧ್ಯ ಆಗ್ತದೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ಇದರೊಳಗೆ ಭಾಳ ಜನರಿಗೆ ಏನೈತಿ, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಅದಾವಲ್ಲ, ಆ ಇನ್ಸ್ಟಿಟ್ಯೂಷನ್ಸ್ ಸಾಲ ವಸೂಲಿ ಮಾಡಕ್, ನಾವು ಸಾಲ ವಸೂಲಿ ಮಾಡೋದಕ್ಕೆ ಬೇಡ ಅಂದಿಲ್ಲ, ಆದ್ರೆ ನಿಮ್ಮ ಬಡ್ಡಿ ಏನು ನಿಯಮಾನುಸಾರ ಇರಬೇಕು ಅಷ್ಟೇ ಇರ್ತಕ್ಕದ್ದು. ನಿಮಗೆ ತಿಳಿದಷ್ಟು ಬಡ್ಡಿ ವಸೂಲಿ ಮಾಡೋಕ್ಕಾಗಲ್ಲ. ಆ ರೀತಿಯಾಗಿರ್ತಕ್ಕಂಥ ಕಾನೂನನ್ನು ತಂದಿದ್ದೇವೆ. ಅದರ ಜೊತೆಗೇನೆ ಈ ಒಂದು ಕಾನೂನಿನ ಮುಖಾಂತರ ನಾವು ಜನರ ಗೌರವವನ್ನು ರಕ್ಷಣೆ ಮಾಡೋದಕ್ಕೆ ನಾವು ಮುಂದಾಗಿದ್ದೇವೆ. ಈ ಬಡ್ಡಿ ಯದ್ವಾ ತದ್ವಾ ಏನು ವಸೂಲಿ ಮಾಡ್ತಿದ್ರು ಅದನ್ನ ಸಂಪೂರ್ಣವಾಗಿ ನಿಲ್ಲಿಸುವಂತ ಪ್ರಯತ್ನಕ್ಕಾಗಿ ಈ ಒಂದು ಕಾನೂನನ್ನು ತಂದಿದ್ದೇವೆ. ನಿಮ್ಗೆಲ್ಲರಿಗೂ ಗೊತ್ತಿರುವಂತದ್ದು, ಈಗ ನೀವು ಅಲ್ಲೇ ಯಾವ್ದಾರ ಒಂದು ಸಣ್ಣ ಸಿಟಿಗೆ ಹೋಗ್ರಿ, ನೀವು ವೆಂಕಟೇಶ್ವರ ಫೈನಾನ್ಸ್, ಲಕ್ಷ್ಮಿ ಫೈನಾನ್ಸ್, ರೇಣುಕಾ ಫೈನಾನ್ಸ್, ಬಸವೇಶ್ವರ ಫೈನಾನ್ಸ್, ವಾಲ್ಮೀಕಿ ಫೈನಾನ್ಸ್, ಹಿಂಗ ನೀವು ಎಲ್ಲ ರೋಡಿನ ತುಂಬ ನೋಡ್ತೀರಿ. ನೀವು ಯಾವ ರಿಜಿಸ್ಟರ್ಡ್ ಇಲ್ಲ. ಅವರು ಬಡ್ಡಿ ವಸೂಲಿ ಮಾಡತಕ್ಕಂಥ ರೀತಿ ಗೀತಿ ಕೇಳಿಬಿಟ್ರೆ ನಿಮಗೂ ಎಲ್ಲರ ಹತ್ರನು ಇವೆಲ್ಲ ಟೀಕೆ ಟಿಪ್ಪಣಿಗಳು, ಇವನ್ ರಜೆ ಮಾಡಿಸ್ರಿ, ನಮ್ದು ಸ್ವಲ್ಪ ಬಡ್ಡಿ ಬಿಡಿಸ್ರಿ, ನಮ್ಗೆ ಮನೆಗೆ ಬರಾಕತ್ತಾರ ನೋಡ್ರಿ, ಇವೆಲ್ಲ ನಿಮ್ಮ ಹತ್ರನು ಕಂಪ್ಲೇಂಟ್ಸ್ ಬಂದಿರ್ಲಿಕ್ಕೆ ಸಾಕು, ಎಲ್ಲರ ಹತ್ರನೂ ಬಂದಿರ್ತಾವ. ಆದ್ರಿಂದ ಈ ಒಂದು ಸಂದರ್ಭದೊಳಗೆ ನಾವು ಜನರನ್ನು ರಕ್ಷಣೆ ಮಾಡೋದಕ್ಕಾಗಿ ಈ ಒಂದು ತಿದ್ದುಪಡಿಯನ್ನು, ಈ ಒಂದು ವಿಧೇಯಕವನ್ನು ತಂದಿದ್ದೇವೆ. ದಯಮಾಡಿ ಇದನ್ನು ಮಂಜೂರಿ ಮಾಡಿಕೊಡ್ಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ಪ್ರತಿಪಕ್ಷ ನಾಯಕರು ಒಂದು ಮಾತಾಡಲಿಕ್ಕೆ ಅವಕಾಶ ಕೊಡ್ತೇನೆ. ಪ್ರತಿಪಕ್ಷ ನಾಯಕರೇ ಒಂದ್ ಸೆಕೆಂಡ್, ಕೋಆಪರೇಟಿವ್ ಮಿನಿಸ್ಟರ್ ಹೇಳ್ತಾರಂತೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಕಾನೂನು ಮಂತ್ರಿಗಳು ಒಂದನ್ನ ಅಮೆಂಡ್ಮೆಂಟ್ ಸೇರಿಸ್ಕೋಬೇಕು ಅಂತ ಹೇಳಿದ್ದಾರೆ. ಅದು ನಾನು ಫರ್ದರ್ ಸ್ಪಷ್ಟ ಮಾಡಬೇಕು ಅಂತ ಹೇಳಿ ಅದಕ್ಕೆ ಬೆಂಬಲವಾಗಿ ಈ ಕಲಂ 3 ಇದೆ, ಶಾರ್ಟ್ ಟೈಟಲ್ ಕಮೆನ್ಸ್ಮೆಂಟ್ ಅಂಡ್ ಅಪ್ಲಿಕೇಶನ್. ಅದರಲ್ಲಿ ಕಲಂ 3ರ ನಂತರ 3ರಲ್ಲಿ ಕಾರ್ಪೊರೇಷನ್ ರಿಜಿಸ್ಟರ್ಡ್ ವಿತ್ RBI ಅಂತೆಲ್ಲ ಬರೆದಿದ್ದಾರೆ. ಅದು ನಂತರ ಅಂಡ್ ಆಲ್ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್ ರಿಜಿಸ್ಟರ್ಡ್ ಅಂಡರ್ ಸೆಕ್ಷನ್ ಅಂಡರ್ ಕೋಆಪರೇಟಿವ್ ಸೊಸೈಟೀಸ್ ರಿಜಿಸ್ಟರ್ಡ್ ಸೊಸೈಟೀಸ್ ಆಕ್ಟ್ 1959 ಅಂತ ಒಂದು ಬರಬೇಕಲ್ಲಿ. ಜೊತೆಗೆ ಸೌಹಾರ್ದ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ 1997 ಅಂತ ಬರಬೇಕು. ಅದೇ ಒಂದು ಲೈನ್ ಬಂದು ಕಾನೂನು ಮಂತ್ರಿಗಳು ಒಪ್ಪಿದ್ದಾರೆ ಅಂತ ಭಾವಿಸ್ತೇನೆ. ಅದನ್ನೆಲ್ಲ ಓಕೆ. ಸನ್ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ಲೇವಾದೇವಿ ಅಧಿನಿಯಮ 1961 ಮತ್ತಷ್ಟು ತಿದ್ದುಪಡಿ ಮಾಡುವಂತಕ್ಕೆ ಸನ್ಮಾನ್ಯ ನಮ್ಮ ಲಾ ಮಿನಿಸ್ಟರು ವಿಧೇಯಕವನ್ನ ತಂದಿದ್ದಾರೆ. ನನಗನ್ಸ್ತೈತೆ ಒಂದು ರೀತಿ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಂಗೆ ಆಗ್ತದೆ. 30 ಜನ ಸತ್ತೋಗಿದ್ದಾರೆ ಇದುವರೆಗೂ, ಇನ್ನೂ ಜಾಸ್ತಿ ಆಗಿದ್ದಾರೆ. ನಮ್ಗೆ ಬಂದಿರೋಂಥ ಮಾಹಿತಿ ಪ್ರಕಾರ 30 ಜನ ಸತ್ತಿದ್ದಾರೆ ಅಂತ. ಅಂದ್ರೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಂಡಿದ್ರೆ, ಬೇಗ ಸ್ಪಂದನೆ ಮಾಡಿದ್ರೆ ಇಷ್ಟು 30 ಜೀವಗಳನ್ನ ಉಳಿಸಬಹುದಾಯ್ತು. ನಾವು ಎಲ್ಲರೂ ಇವ್ರು ಯಾರೂ ಸಾಹುಕಾರಗಳಲ್ಲ, ಇವ್ರ್ಯಾರ ದೊಡ್ಡ ಇಂಡಸ್ಟ್ರೀಸು, ಮಲ್ಯ ಈ ತರದವರಲ್ಲ, ಎಲ್ಲ ಬಡವರೇ, ಎಲ್ಲರೂ ಬಡವರೇ, ದಿನನಿತ್ಯದ ಕೂಳಿಗಾಗಿ ಕೂಲಿ ಕೆಲಸ ಮಾಡುವಂತ ಜನ. ಅವ್ರನ್ನ ನಾವು ಉಳಿಸಬಹುದಾಗಿತ್ತು. ಇವತ್ತು 60 ಮೈಕ್ರೋ ಫೈನಾನ್ಸ್ ಏನು ಲೋನ್ ತಗೊಂಡಿದ್ದಾರೆ. ನಾನು ಒಂದ್ ಕಡೆ ಭೇಟಿ ಮಾಡಿದ್ದೆ, ಅಲ್ಲಿ ಒಂದೇ ತಿಂಗಳು ಕಟ್ಟಿಲ್ಲ ಅವನು. ಮೈಕ್ರೋ ಫೈನಾನ್ಸ್ ಒಂದೇ, ಎಷ್ಟು ಫಾಸ್ಟ್ ಇದ್ದಾರೆ ಇವರು ಅಂತ ನಾನು ಹೇಳಕ್ಕೆ.
ಕೋರ್ಟಿಂದ ಆರ್ಡರ್ ತಂದು ಸೀಸ್ ಮಾಡಿದ್ದಾರೆ. ಮನೆಯಿಂದ ಹೊರಗಾಗ್ತಾ ಇರೋದನ್ನು ಕೂಡ ನಾವು ನೋಡಿದ್ರು. 1 ತಿಂಗಳು ಕಟ್ಟಿಲ್ಲ ಅಂತ ಹೇಳಿದ್ರೆ, ಒಂದೇ 1 ತಿಂಗಳು ಕಟ್ಟಿಲ್ಲ ಅಂತ ಹೇಳಿದ್ರು ಈ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀರಿ. ಮತ್ತೆ ಈ RBI ರೂಲ್ಸ್ ನೀವೇನು ಇವಾಗ ತಂದಿದ್ದೀರಾ, ಬೇರೆ ಬೇರೆ ರಾಜಣ್ಣ ಅವರು ಹೇಳ್ದಂಗೆ ಬೇರೆ ಬೇರೆ ಕೋಆಪರೇಟಿವ್ ಸೊಸೈಟೀಸ್ ಇದೆ, ಬ್ಯಾಂಕ್ಗಳಿದೆ. ನಾಳೆ ಇದೇನಾನ ನೀವು ತಂದಿರೋ ಬಿಲ್ಲು ಕೋರ್ಟ್ ಅಲ್ಲಿ ಏನಾನ ವಜಾ ಆದತ್ತು ಅದನ್ನು ನೋಡ್ಕೊಳ್ಳಿ. RBI ರೂಲ್ಸ್ ಅನ್ನ ಫಾಲೋ ಮಾಡಿದ್ದೀರಾ, ಅದರಲ್ಲಿ ಏನ್ ಕಂಡೀಷನ್ಸ್ ಅವೆಲ್ಲ ನೋಡಿದ್ದೀರಾ, ಅದನ್ನು ಕೂಲಂಕುಷವಾಗಿ ಹೇಳಿ. ನನ್ನ ಹತ್ರ ಬಹಳ ಜನ ಬಂದಿದ್ರು, ಇದು ಇಲ್ಲೀಗಲ್ಲು, ಹಾಗೆ ಹೀಗೆ ಮಾಡಬಾರ್ದಾಗಿತ್ತು, ನಾವು ಸರಿಯಾಗಿ ಸಾಲ ಕೊಡ್ತಾ ಇದ್ದೀರಿ, ಅದಕ್ಕೂ ತೊಂದರೆ ಆಗುತ್ತೆ ಅಂತಾನು ಬಂದಿದ್ರು. ನಾನು ಅವ್ರಿಗೆ ವಾಪಸ್ ಕಳಿಸಿದ್ದೀನಿ. ನಾನು ಅದರಿಂದ RBI ರೂಲ್ಸ್ ಇದರಿಂದ ವೈಲೇಟ್ ಆಗುತ್ತಾನೋ ಅಂತಾನೂ ನೋಡ್ಕೊಳ್ಳಿ. ತಾವು ಹೇಳ್ದಂಗೆ ನಾನು ಮಂಡ್ಯದಲ್ಲೂ ಹೋಗಿದ್ದೆ. ನಾನು ನಿಮ್ಮ ಯಾವ ಮಂತ್ರಿಗಳು ಹೋಗಿರಲಿಲ್ಲ. ಈ ಎಲ್ಲಾ ಘಟನೆ ಆದಾಗ ಯಾವ ಮಂತ್ರಿನೂ ಎಲ್ಲೂ ವಿಸಿಟ್ ಮಾಡ್ದಂಗೆ ನನಗೇನೋ ನಾನಂತೂ ನೋಡ್ಲಿಲ್ಲ ಮಧ್ಯೆ.